ಹಲಿಕಿ ಗ್ರಾಮದೊಳಗೆ ಬರ್ತಕ್ಕಂಥ ಇವ ಪಾಂಡುರಂಗ ಪರಮಾತ್ಮ ರುಕ್ಮಿಣಿ ದೇವಿ ಹರಿಮಂದಿರದೊಳಗೆ ಕೈಲಾಸ ಮಂಟಪ ನೋಡಿದಂಗೆ ಆಗ್ತದೆ. ನಾವು ಮೊದಲು ಬಂದಾಗ ಗರ್ಭಗುಡಿ ಅಷ್ಟೇ ಇತ್ತು, ಈಗ ನೋಡಿದ್ರೆ ಕಲ್ಯಾಣ ಮಂಟಪ ನೋಡಿದಂಗೆ ಆಗ್ತದೆ. ಮತ್ತೆ ಇದಕ್ಕಿಂತ ಭಾಗ್ಯ ಏನು ಬೇಕು? ಏನು ನಾವು ನಡ್ಕೊಂತ ಪಾದಯಾತ್ರ ಹೊಂಟೇವಲ್ಲ, ಆ ಪಾದಯಾತ್ರ ಹೋಗು ಪರಮಾತ್ಮ ಪಾಂಡುರಂಗ ದರ್ಶನ ಇವತ್ತು ಇಲ್ಲೇ ಆದಂಗೆ ಆತ ನಮಗೆಲ್ಲರಿಗೂ. ಅಲ್ಲಿರೋನು ಅವನು, ಇಲ್ಲಿರೋನು, ದೇವ್ರು ಅಂದ್ರೆ ಎಲ್ಲ ಕಡೆ ಇರ್ತಾನ. ದೇವ್ರು ಎಲ್ಲ ಕಡೆ ಅದಾನ ಅಂದ ಬಳಿಕ ನಾವು ಬದುಕೇವಿ. ನಾವು ಇಲ್ಲಿಲ್ಲ ಅಂದ್ರೆ ಅವ್ನು ಇಲ್ಲದ ಸ್ಥಳನೂ ಇಲ್ಲ. ದೇವ್ರು ಅದಾನ ಅಂದಾಗ ನಾವು ಬದುಕಿದ್ದೇವೆ. ಏನು ನಮ್ಮಲ್ಲಿ ಭಾವ ಭಕ್ತಿ ಬರಲಿ, ಸಂಸಾರದೊಳಗೆ ನಾಮಸ್ಮರಣೆ ಮಾಡಕ್ ಆಗುದಿಲ್ಲ ಅಂತ ತಿಳಿದ ಹಿಂದಿನ ಮಹಾತ್ಮರು ಶರಣರು ಸಂತರು ಇದೊಂದು ಮಾರ್ಗ ಹಾಕಿಕೊಟ್ಟಾರ. ಮನೆಯೊಳಗೆ ಊರಾಗಿದ್ದಾಗ ಪರಮಾತ್ಮ ನಾಮಸ್ಮರಣೆ ಮಾಡಕ್ ಆಗುದಿಲ್ಲ ಅಂತೇಳಿ ಏನೋ ಒಂದು 15 ದಿವಸ 20 ದಿವಸ ಆಳಂದಿಂದ ದೇವಂದಿಂದ ದಿಂಡಿ ತರುವಂತ ಒಂದು ಸಂಪ್ರದಾಯ ಸಂತ ಮಹಾತ್ಮರು ಸುಲಭವಾದ ಮಾರ್ಗ ನಮ್ಮ ಮಾನವ ಕುಲ ಉದ್ಧಾರ ಮಾಡುವುದಕ್ಕಾಗಿ ಪಾದಯಾತ್ರ ಪಾಯ ಹಾಕಿಕೊಟ್ಟಾರ. ಇವರೆಲ್ಲ ಕಡೆ ಅದಾನ, ಅದ್ರ ಸೌಳು ಸಿಗುವುದಿಲ್ಲ ಅಂತೇಳಿ ಇವೆಲ್ಲ ಮಾಡ್ಯಾರ. ಅದಕ್ಕಾಗಿ ಪರಮಾತ್ಮನ ಸೇವಾ ಮಾಡ್ಕೊಂಡು ಹೋಗುದು. 16ನೇ ವಸ್ತಿ ಪಂಡ್ರಾಪುರ, ಧಾರವಾಡದಿಂದ ಬರ್ತಕ್ಕಂಥ ಹೊಸ ಯಲ್ಲಾಪುರ ಚೌಣಿ ಸುಭಾಷ್ ಮಹಾರಾಜರು ನೇತೃತ್ವದೊಳಗೆ ಇವತ್ತಿನ ದಿವಸ ಹಲಕಿ ಗ್ರಾಮದೊಳಗೆ ವಸ್ತಿ ಇದ್ದ ಕಾರಣ ಅದರ ನಿಮಿತ್ತವಾಗಿ ಕೀರ್ತನ ಹೇಳಿಕೆ ಸೇವೆಗೆ ತಗೊಂಡಂತ ಬಂಗು ಜಗದ್ಗುರು ಜಗದ್ವಂದಿ ಜಗತ್ ಶ್ರೇಷ್ಠ ಆಗರ್ಭ ಶ್ರೀಮಂತರಾಗಿರ್ತಕ್ಕಂಥ ಯಾವ ತುಕಾರಾಮ್ ಮಹಾರಾಜರ ಅಭಂಗನ್ನ ಆಧಾರ ಇಟ್ಕೊಂಡು ಕೀರ್ತನೆ ಹೇಳಲ್ಲ. ತುಕಾರಾಮ್ ಮಹಾರಾಜರ ಅಭಂಗು ಇವು ಯಾವ ಅಭಂಗ ಅಂದ್ರೆ ಉಪದೇಶಪರ ಅಭಂಗು. ಉಪದೇಶ ಅಂದ್ರೆ ಉಪದೇಶ ಮಾಡ್ತಾರೆ, ನಮ್ಮ ಮಾನವ ಕುಲ ಉದ್ಧಾರ ಅಂದ್ರೆ ತಿಳಿಸಿ ಹೇಳ್ತಾ ಇದ್ದಾರೆ. ತುಕಾರಾಮ್ ಮಹಾರಾಜರು ನಮ್ಮ ಮಾನವ ಕುಲ ಉದ್ಧಾರ ಮಾಡುವುದಕ್ಕಾಗಿ ತಿಳಿಸಿ ಹೇಳ್ತಾ ಇದ್ದಾರೆ ಅಭಂಗದ ಮುಖಾಂತರ. ಈ ಅಭಂಗದ ಪೈಲೇ ಚರಣದೊಳಗೆ ಏನ್ ಹೇಳ್ತಾರೆ ಜಗದ್ಗುರು ತುಕಾರಾಮ್ ಮಹಾರಾಜರು ಅಂತ ಕೇಳಿದ್ರೆ, ಕ್ಷಣೋ ಕ್ಷಣೋ ಹಾಸಿ ಕರಾವೋ ವಿಚಾರ ತರವಯ ಪರಭವ ಸಿಂಧು ನಾಸಿವಂತ ದೇಹ ಜಾಣಾರೆ ಸಕಳ ಆವಿಷ್ಕಾರೋ ಕಾಳ ಸಾವಧಾನ ಅಂತ ನಿರೂಪಣೆ ಕೊಡ್ತಾ ಇದ್ರ ಅಭಂಗದ ಪೈಲೇ ಚರಣದೊಳಗೆ. ಅದಕ್ಕಾಗಿ ಕೀರ್ತನ ಪ್ರಾರಂಭವಾಗುವಂಥ ಪೂರ್ವದಲ್ಲಿ ಪಾರ್ವತಿ ಪರಮೇಶ್ವರನ ಪುತ್ರ ಆಗಿರ್ತಕ್ಕಂಥ ವಿಘ್ನೇಶ್ವರನಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಪಾಂಡುರಂಗ ಪರಮಾತ್ಮ ಎಂತಂದ್ರೆ 14 ಲೋಕಗಳನ್ನು ಹೊಟ್ಟೆಯೊಳಗಿಟ್ಟುಕೊಂಡು ಸಂರಕ್ಷಣೆ ಮಾಡುವಂಥ ಪರಮಾತ್ಮ ಪಾಂಡುರಂಗ. ಸಾಮಾನ್ಯ ಅಲ್ಲ, ಪಂಡ್ರಾಪುರದೊಳಗಿರುವಂಥ ಭಗವಂತ ನೀನು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಇವು ನಮ್ಮೂರಾಗ ನಿಮ್ಮೂರಾಗ ನಾವು ಪಂಡ್ರಾಪುರದಾಗ ಎಲ್ಲಿಂದ ಹೋಗಿ ಕಲ್ಲಿನಿಂದ ಮೂರ್ತಿ ಕೆತ್ತಿಸ್ಕೊಂಬಂದು ನಾವು ಸ್ಥಾಪನಾ ಮಾಡಿದ ಮೂರ್ತಿಗಳು ಊರಾನು. ಆದ್ರೆ ಪಂಡ್ರಾಪುರದಾಗ ಏನದಲ್ಲ, ಪಾಂಡುರಂಗ 14 ಲೋಕಗಳನ್ನು ಹೊಟ್ಟಿ ಒಳಗಿಟ್ಟುಕೊಂಡು ಸಂರಕ್ಷಣೆ ಮಾಡುವಂಥ ಪರಮಾತ್ಮ ಶಕ್ತಿ ಆ ಭಗವಂತನಲ್ಲಿ ಐತಿ. ಎಲ್ಲ ಉದ್ಧಾರ ಮಾಡುವುದಕ್ಕಾಗಿ, ಕುಲಕೋಟಿಗಳು ಉದ್ಧಾರ ಮಾಡುವುದಕ್ಕಾಗಿ ಪಂಡ್ರಾಪುರದೊಳಗೆ ನಡೆದ ಮೇಲೆ ಕೈ ಇಟ್ಕೊಂಡು ನಮ್ಮ ಹಾದಿಕಾಯ್ತಾನ ಭಕ್ತರು ಯಾವಾಗ ಬರ್ತಾರೋ ದರ್ಶನ ಮಾಡಬೇಕಂತ ಹೇಳೋದು. 14 ಲೋಕಗಳನ್ನು ಹೊಟ್ಟಿ ಒಳಗಿಟ್ಟುಕೊಂಡು ಸಂರಕ್ಷಣೆ ಮಾಡುವಂತ ಪರಮಾತ್ಮ ಪಾಂಡುರಂಗ ಪಂಡ್ರಾಪುರದೊಳಗೆ ಗ್ರಾಮ ಸಾಕ್ಷಾತ್ ಭಗವಂತ ಹರಿ ಅವತಾರ. ಈ ಕಲಿಯುಗದ ದೇವರು ಯಾರು ಅಂತ ಕೇಳಿದ್ರೆ ಪಂಡ್ರಾಪುರದೊಳಗೆ ಇರ್ತಕ್ಕಂಥ ವಿಠಲ. ವಿಠಲ ಸಾಕ್ಷಾತ್ ಉದ್ಭವ ಮೂರ್ತಿ ಅದು. ಈ ಕಲಿಯುಗ ಬಂದಾಗ ಕಲ್ಲಾಗ್ಯದ, ಅದಕ್ಕೆ ಕಲ್ಲಿನ ಮೂರ್ತಿ ಅಂತ ಯಾರಂತಾರ, ಅದಕ್ಕೆ ಅವ್ರ ಬಾಯಾಗ ಹುಳ ಬೀಳಲಿ ಅಂದಾರ ಜಗದ್ಗುರು ತುಕಾರಾಮ್ ಮಾಡೋದು. ಲಕ್ಷದೊಳಗಿಟ್ಟುಕೊಳ್ಳಿ. ನಮ್ಮೂರಾಗ ನಿಮ್ಮೂರಾಗ ಏನು ನಾವು ತಂದೆ ಸ್ಥಾಪನಾ ಮಾಡಿ ಅವು ಕಲ್ಲಿನಿಂದ ಮಾಡಿದ ಮೂರ್ತಿ. ಆದ್ರೆ ಪಂಡ್ರಾಪುರದೊಳಗಿರುವಂತ ಮೂರ್ತಿ ಐತಲ್ಲ, ಅದು ಸಾಕ್ಷಾತ್ ಭಗವಂತನ ಅವತಾರದ ಕಲಿಯುಗದ ಅವತಾರ. ಅದಕ್ಕೆ ಹೇಳ್ತಾರೆ ಜಗದ್ಗುರು ತುಕಾರಾಮ್ ಮಹಾರಾಜರು ಆ ಪರಮಾತ್ಮ ಪಾಂಡುರಂಗಗ ಕೋಟಿ ನಮಸ್ಕಾರಗಳು ಪ್ರಥಮದಲ್ಲಿ ಸಲ್ಲಿಸಿ, ದುಸರೆ ಚರಣ ಸಂತಾಚೆ ಅಂದ್ರೆ ದುಸರೆ ಅಂದ್ರೆ 2ನೇ ನಮಸ್ಕಾರ. ಯಾವ ಜ್ಞಾನೇಶ್ವರ ಮಹಾರಾಜರು ತುಕಾರಾಮ್ ಮಹಾರಾಜರು ಇಲ್ಲಿ ಕೀರ್ತನ ಸೇವೆಯಲ್ಲಿ ನೆರೆದಿರುವಂಥ ಸಂತ ಮಹಾತ್ಮರ ಚರಣಗಳಿಗೂ ಕೂಡ ಪರ ಊರಿನಿಂದ ಬಂದಂಥ ಯಾವತ್ತು ಭಾವಿಕ ಭಕ್ತಾದಿಗಳು, ಗುರು ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ಹಲಕಿ ಗ್ರಾಮದ ಸಮಸ್ತ ಸಂತರು ಗುರು ಹಿರಿಯರು ಕೂಡ ವಂದಿಸಿ, ಮತ್ತು ನನಗೆ ಗಾದಿ ಮೇಲೇನೆ
ನಿಂತು ಕೀರ್ತನ ಹೇಳಲಿಕ್ಕೆ ನನಗೆ ಗುರುಗಳು ಆಶೀರ್ವಾದ ಮಾಡಿದಂಥವ್ರು ಯಾರು ಅಂತ ಕೇಳಿದ್ರೆ ಯಾವ ನನ್ನ ಗೋಪಾಲ್ ಗುರುಗಳು ವಾಸ್ಕರ್ ಪಂಡ್ರಾಪುರ ಗೋಪಾಲ್ ಅಣ್ಣವ್ರ ಚರಣ ಕಮಲಗಳಿಗೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ನನ್ನ ಕೀರ್ತನ ಇನ್ನು ಮ್ಯಾಕ್ಚಲು ನಾ ಏನು ಬಾಳತನ ಹೇಳುದಿಲ್ಲ ಒಂದು 4 ತಾಸು ಕೀರ್ತನ ಹೇಳ್ತೇನೆ ಯಾರು ಗದ್ದ ಮಾಡ್ದಂಗೆ ಕುಂಡ್ರಿ ಇನ್ನೇನು ಕೀರ್ತನ ಭಾಳ ದಿವಸ ಇಲ್ಲ ಹೇಳೋದೇನು ನನ್ನ ಮಹಾರಾಷ್ಟ್ರಕ್ಕೆ ಬಂತಂದ್ರೆ ಮಹಾರಾಷ್ಟ್ರದೊಳಗೆ ಬರೀ ಭಜನೆ ಮಾಡೋದು ಹುಗ್ಗಿ ಹೊಡಿದು ಇವತ್ತೊಂದು ದಿವಸ ನಾಳಾದ್ರೆ ಸಿರೋಳ ಇನ್ನು 2 ಕೀರ್ತನ ಅಕ್ಕ ನಮ್ಮ ಪಂಡ್ರಾಪುರಕ್ಕೆ ಹೋಗೋರೊಳಗೆ ಅದಕ್ಕ ಇಲ್ಲಿ ಇಂಥ ಕೀರ್ತನ ಇಂಥ ಭಜನೆ ನಿಮಗೆ ಸಿಗಬೇಕಾದ್ರೆ ಒಂದು ವರ್ಷ ಕಾಯ್ಬೇಕು ನಾವು ನೀವೆಲ್ಲ ಅದು ಜೀವಂತ ಇದ್ರ ಅದಕ್ಕಾಗಿ ಯಾರು ಕೀರ್ತನ ಮಾಡುವಾಗ ಭಜನೆ ಪ್ರವಚನ ಮಾಡುವಾಗ ಅತ್ತ ಇತ್ತ ಹೋಗಬೇಡ್ರಿ ಸ್ವಲ್ಪ ಹೊತ್ತು ನೀವು ಕುಂತು ಕೀರ್ತ ಕರೆ ಆದ್ರೆ ಹೇಳೋರಿಗೆ ಅನುಕೂಲ ಆಗ್ತದೆ ಏನು ಬಾಳತನ ಕೀರ್ತನ ಇಲ್ಲ 9 ಗಂಟೆಗೆ ನ್ಯೂಸ್ ಅಂತ ಹೇಳಿದ್ರು ಇನ್ನೊಂದು ಕೀರ್ತನ ಹಚ್ಚೋದು ಸ್ವಲ್ಪ ಲೇಟ್ ಆಗ್ಯದ ಇನ್ನೊಂದು 10-15 ನಿಮಿಷ ಜಾಸ್ತಿ ಆಗ್ಬೋದು ಏನಾಗೋದಿಲ್ಲ ಅದಕ್ಕಾಗಿ ಈ ಅಭಂಗದ ಮುಖಾಂತರ